ಜೊತೆಯಲಿ ಜೊತೆ ಜೊತೆಯಲಿ. ಪ್ಲೀಸ್ ಅಕ್ಕ, ಇದೊಂದೇ ಒಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ್ವೆ ಪ್ಲೀಸ್. ಇದ್ರ ಮೇಲೆ ನಾನು ಏನೂ ಹೇಳೋಕ್ಕಾಗಲ್ಲ ಅಮ್ಮ. ನೀನೇ ಬ್ರೋಕರ್ ಅಣ್ಣಂಗೆ ಹೇಳಿಬಿಡು, ನಾವೇ ಫಸ್ಟ್ ಟೈಮ್ ಹುಡುಗನ ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಹಾಗಂತ ನಾವು ಸುಮ್ಮನೆನೂ ಇರೋಕ್ಕಾಗಲ್ಲ. ನೀನೇ ನೆಕ್ಸ್ಟ್ ಟೈಮ್ ಬ್ರೋಕರ್ ಅಣ್ಣಂಗೆ ಹೇಳು, ಹುಡುಗನ ಕರ್ಕೊಂಡು ಬರಬೇಕಾದ್ರೆ ಶಾಲೆನಿಗಲ್ಲ ದಿಶಂಗೋಸ್ಕರ ಅಂತ. ಅಯ್ಯೋ ಸಾರಿ ರೀ. ಸಾರಿ ರೀ, ಪೆಟ್ಟಾಯ್ತಾ? ನೋಡ್ಲಿಲ್ಲ, ಅದು ತಲೆ ಬಗ್ಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ತಿದ್ನಲ್ಲ, ನನಗೆ ಕಾಣಿಸ್ಲಿಲ್ಲ ರೀ. ಸಾರಿ ರೀ. ಅಯ್ಯೋ ಇಲ್ಲಪ್ಪ, ಎಂಥದ್ದು ಇಲ್ಲ. ನಿಮಗೂ ದೇವ್ರ ಕಂಡ್ರೆ ತುಂಬ ಭಕ್ತಿನಾ? ಅಯ್ಯೋ ಕೇಳ್ತಿರಲ್ರಿ, ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಮನೇಲಿರೋ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಬಿಟ್ಟೆ ದೇವಸ್ಥಾನಕ್ಕೆ ಬರೋದು. ಹೌದಾ? ಈಗಿನ ಕಾಲದಲ್ಲಿ ನಿಮ್ಮ ಥರ ಹುಡುಗರು ಇರ್ತಾರ? ನಂಗೆ ಆಶ್ಚರ್ಯ ಆಗ್ತಿದೆ. ನನಗೂ ಅಷ್ಟೇ. ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಹುಡುಗರು ಬೈಕಿಂದ ಕೂರೋ ಹುಡುಗಿರೇ ಜಾಸ್ತಿ. ಅಂಥದ್ರಲ್ಲಿ ಇಷ್ಟು ಡೀಸೆಂಟಾಗಿ ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀರಾ ಅಂದರೆ ತುಂಬ ಖುಷಿ ಆಗುತ್ತೆ ಅಪ್ಪ. ಐ ಲೈಕ್ ಯು ಸೋ ಮಚ್. ಯಾಕ್ರಿ, ಏನಾಯ್ತು? ಹಾಂ, ಏನಿಲ್ಲಪ್ಪ, ಏನಿಲ್ಲ ರೀ. ಯಾಕ್ರಿ ಇಷ್ಟು ನಾಚ್ಕೊಳ್ತೀರಾ? ಇಲ್ಲಪ್ಪ. ರೀ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಕಣ್ರಿ. ನಿಮ್ಮನ್ನು ಪರಿಚಯ ಮಾಡ್ಕೋಬೇಕು ಅನ್ನಿಸ್ತಿದೆ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರಾ? ಯಾಕೆ? ಮನೆಗೆ ಹೋಗಿ ಉಪ್ಪಿನಕಾಯಿ ಹಾಕೊಂಡು ನೆಂಚ್ಕೊಳಕ್ಕೆ. ರೀ, ಹೆಸರು ಯಾಕ್ರಿ ಕೇಳ್ತಾರೆ? ಹೊಸ ಪರಿಚಯ ಅಲ್ವಾ? ನಿಮ್ಮನ್ನು ಮಾತಾಡಿಸ್ಬೇಕು ಅಂದರೆ ಹೆಸರು ಇರ್ಬೇಕಲ್ವಾ? ರೀ ಹೇಳ್ರಿ. ಇಲ್ಲಪ್ಪ, ನನ್ನ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಸರಿ, ನಾನೇ ಒಂದು ಹೆಸರು ಕರಿತೀನಿ, ಓಕೆನಾ? ಡಿಂಪಲ್. ಡಿಂಪಲ್ಲಾ? ಬೇಡ, ಚೆನ್ನಾಗಿಲ್ಲ. ಓಕೆ, ಡಾಲಿ. ಡಾಲಿ ಯಾವುದು ಕುರಿ ಹೆಸರು ಇದ್ದಾಗಿದೆ. ಡಯಾನಾ. ಅಯ್ಯೋ, ಕ್ರಿಶ್ಚಿಯನ್ ಹೆಸರು. ಬೇಡ ಬೇಡ, ತಪ್ಪು ತಪ್ಪು. ಮತ್ತು ನೀವೇ ಹೇಳಬೇಕು ತಾನೇ? ನನ್ನ ಹೆಸರು ಪಿಂದ ಸ್ಟಾರ್ಟ್ ಆಗುತ್ತೆ. ಓ, ಪೆದ್ದಮ್ಮನಾ? ಹೋಗಿಪ್ಪ, ನನ್ನ ಹೆಸರು ಪ್ರತಿಮಾ. ಹೌದಾ? ನಿಮ್ಮ ಹೆಸರು ಪ್ರತಿಮಾನಾ? ಹೌದು. ಯಾಕೆ ಹಿಂಗೆ ಕೇಳ್ತಿದ್ದೀರಿ? ಅಲ್ಲ, ನೀವು ನೋಡೋಕ್ಕೂ ಪ್ರತಿಮೆ ಥರನೇ ಇದ್ದೀರಲ್ಲ, ನಿಮಗೆ ತಕ್ಕಂಗೆ ಇದೆ ನಿಮ್ಮ ಹೆಸರು. ನಿಜವಾಗ್ಲೂ ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ? ಅಯ್ಯೋ ಪ್ರಾಮಿಸ್ ಕಣ್ರಿ, ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ. ಈಗ ನನ್ನ ಹೆಸರು ಕೇಳಲ್ವಾ? ಅಯ್ಯೋ, ಹುಡುಗರ ಹೆಸರು ಕೇಳಬಾರ್ದು, ತಪ್ಪಾಗುತ್ತೆ. ಆಯ್ತು ರೀ, ನನ್ನ ಹೆಸರು ಬೇಡ. ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಲ್ಲ. ಶಿಖಾಮಣಿ. ಅದಲ್ಲ ರೀ, ನೀವು ಮನೆ ಎಲ್ಲಿ ಅಂತ ಕೇಳಿದೆ. ಯಾಕೆ? ನಿಮ್ಮ ಮನೆಗೆ ಬಂದು ನೆಂಟಸ್ತನ ಮಾಡ್ಬೇಕಲ್ವಾ, ಅದಕ್ಕೆ. ಅಯ್ಯೋ, ತಮಾಷೆಗೆ ಹೇಳ್ದೆ ರೀ, ಕ್ಯಾಶುವಲ್ ಆಗಿ ಯಾವ ಏರಿಯಾದಲ್ಲಿದ್ದೀರಾ ಅಂತ. ನಮ್ಮನೆ ಇರೋದು ಭಾರತಿ ಕಾಲೋನಿ. ಓ, ಓದ್ತಿದ್ದೀರಾ? ಹೌದು. ನಿಮಗೆ ಗೊತ್ತಾಯ್ತು? ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ. ಸರಸ್ವತಿ ಮಾತನೇ ನಿಮ್ಮ ಮುಖದಲ್ಲಿ ನೆಲೆಸ್ಬಿಟ್ಟಿದ್ದಾಳೆ. 2 ವರ್ಷ ಫೇಲ್ ಆಗಿರೋದು ಇವ್ರಿಗೆ ಗೊತ್ತಾಗಬಾರ್ದು. ಥ್ಯಾಂಕ್ ಯು. ಯು ಆರ್ ಮೋಸ್ಟ್ ವೆಲ್ಕಮ್. ನನಗಿವತ್ತು 6 ಸೆನ್ಸ್ ಹೇಳ್ತಾ ಇತ್ತು, ನಾನೊಬ್ಬರು ಮಹಾನ್ ವ್ಯಕ್ತಿನ ಮೀಟ್ ಮಾಡ್ತೀನಿ ಅಂತ. ನೀವು ಸಿಕ್ಬಿಟ್ರಿ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ. ನಿಮ್ಮ ಸ್ಮಾರ್ಟ್ ಆಗಿರೋರು ನೀವಾಗೆ ಬಂದು ಮಾತಾಡ್ಸ್ತೀರಾ ಅಂದರೆ ನಾನೇನು ಹೇಳಲ್ಲಪ್ಪ. ಆಯ್ತು ಬಿಡಿ, ಏನೂ ಹೇಳಬೇಡಿ. ನಾನು ನಿಮ್ಮ ಮುಂದೆ ಬಂದರೆ ಅಷ್ಟೊಂದು ನಾಚಿಕೆ ಆಗುತ್ತೆ ಅನ್ನಂಗಿದ್ರೆ ನಾನು ಮನೆಗೆ ಹೋಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಹೆಂಗೆ? ಫೋನ್ನಲ್ಲಿ. ನಿಮ್ಮ ಹತ್ರ ನನ್ನ ನಂಬರ್ ಇಲ್ವಲ್ಲ? ಇವಾಗ ನೀವು ಕೊಡ್ತೀರಲ್ಲ? ಇಲ್ಲಪ್ಪ, ನನ್ನ ಫೋನ್ ನಂಬರ್ ಕೊಡಲ್ಲ. ಏನ್ರಿ ರೀ, ಪರಿಚಯ ಆಗಿದ್ದೀರಿ, ಫ್ರೆಂಡ್ ಆಗಿದ್ದೀರಿ, ಬೇಕು ಅಂದಾಗ ಮಾತಾಡ್ಸ್ಬೇಕು ಅಂದರೆ ಕಾಂಟ್ಯಾಕ್ಟ್ ಇರಬೇಕಲ್ವಾ? ಪ್ಲೀಸ್ ರೀ ಪ್ರತಿಮಾ. ಯಾಕ್ರಿ? ನಿಮ್ಮ ಬಾಯಲ್ಲಿ ಆ
ಹೆಸರು ಕೇಳಕ್ಕೆ ಒಂಥರ ಖುಷಿ ಆಗುತ್ತಪ್ಪ. ಹೌದಾ ಪ್ರತಿಮಾ? ಮತ್ತು ಸತಾಯಿಸ್ಬೇಡಿ ಪ್ರತಿಮಾ, ನನ್ನ ಜೊತೆ ಮಾತಾಡ್ಬೇಕಲ್ವಾ ಪ್ರತಿಮಾ? ನಂಬರ್ ಕೊಡಿ ಪ್ರತಿಮಾ, ಇಲ್ಲ ಅನ್ಬೇಡಿ ಪ್ರತಿಮಾ. ರೀ ನಾನೇನು ರೇಗ್ಸಲ್ಲ ರೀ, ಒಳ್ಳೆ ಹುಡುಗನ ಥರ ಡೀಸೆಂಟಾಗಿ ಮಾತಾಡ್ಕೊಂಡಿರ್ತೀನಿ. ಪ್ಲೀಸ್ ಪ್ರತಿಮಾ. ರೀ ಪ್ರತಿಮಾ, ಏನಾಯ್ತು? ನಾನು ನಂಬರ್ ಕೊಡಲ್ಲ. ಇದೊಂಥರ ಗಾನ್ ಕೇಸ್ ಅನ್ಸುತ್ತೆ. ಇದನ್ನು ಪಳಗ್ಸೋದಂತೂ ತುಂಬ ಕಷ್ಟ ಇದೆ. ಅಪ್ಪ ತಂದೆ ಎಂತೆಂಥ ಕ್ರೇಜಿಗಳನ್ನೆಲ್ಲ ಹುಟ್ಟಿಸ್ಬಿಟ್ಟಿದ್ಯಪ್ಪ, ಅದಕ್ಕೆ ನಿನ್ನ ಕ್ರೇಜಿ ಅಂತ ಹೇಳೋದು. ಯಾಕೆ ಏನಾಯ್ತೆ? ಯಾಕೆ ನಗ್ತಾ ಇದೆಯಾ? ಏನೂ ಇಲ್ಲಪ್ಪ. ಏನೇ ವಿಷಯ ನಮಗೂ ಹೇಳು, ನಾವು ನಗ್ತೀವಿ. ಏನೂ ಇಲ್ಲ, ಏನೇನೂ ಇಲ್ಲ, ಸುಮ್ಮನೆ ನಗು ಬಂತಷ್ಟೆ. ಏಯ್ ಏನೇ ಮದುವೆ ಹೆಣ್ಣಿನ ಥರ ನಾಚ್ಕೊತಿದ್ಯಲ್ಲ, ಈ ಥರ ಸುಮ್ಮನೆ ನಾಚ್ಕೊಂಡ್ರೆ ಹುಚ್ಚಿ ಅಂದ್ಬಿಡ್ತಾರೆ ಅಷ್ಟೇ. ಆಮೇಲೆ ನನಗೇನು ಹುಚ್ಚಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಬಾಂಡ್ ಮೇಲೆ ಬರೆ ಹಾಕ್ಬಿಡ್ತೀನಿ ನೋಡು. ಅದೇನಾಯ್ತು ಅಂತ ಬೊಗಳು, ಇಲ್ಲಾಂದ್ರೆ ತೆಪ್ಪು ಕೂತ್ಕೊ. ತೆಪ್ಪು ಕೂತ್ಕೋತೀನಿ. ಪ್ರತಿಮಾ, ಏನಾಯ್ತೆ ಪುಟ್ಟ? ಕಾರಣ ಇಲ್ಲದೆ ಯಾರೂ ಹಿಂಗಿರಲ್ಲ. ರೋಡಲ್ಲಿ ಏನಾದ್ರು ನೋಡಿದ್ಯಾ? ಯಾರಾದರೂ ಸಿಕ್ಕಿದ್ರಾ? ಇಲ್ಲ ಇಲ್ಲ, ಯಾರು ಸಿಗ್ಲಿಲ್ಲ, ಏನೂ ಆಗಿಲ್ಲಪ್ಪ. ಓ, ಹಾಗಾದ್ರೆ ಅದೇ ಗ್ಯಾರಂಟಿ. 3 ದಾರಿ ಸೇರುತ್ತಲ್ಲ, ಅಲ್ಲೇನೋ ಹಾಕಿರ್ತಾರೆ, ಇವಳು ಅದನ್ನು ತುಳ್ಕೊಂಬಂದಿರ್ತಾಳೆ. ಅದ್ರ ಗಾಳಿನೇ ಸೋಕಿರೋದು, ಅದ್ರ ಚೇಷ್ಟೆನೇ ಇದು. ನಂಗೆ ಗೊತ್ತು. ಗಾಳಿನೂ ಇಲ್ಲ, ನೀರೂ ಇಲ್ಲ. ಇವತ್ತಿನ ಕಾಲದಲ್ಲಿ ಏನಮ್ಮ ಇದೆಲ್ಲ ನಂಬ್ಕೊಂಡು? ನಿಂಗೆ ಗೊತ್ತಿಲ್ಲ ಕಣೆ, ನಮ್ಮ ಅಜ್ಜಿ ಕಾಲದಿಂದಲೂ ಇದ್ದದ್ದು ಆಹಾರ ನೋಡಿದ್ದೀನಿ ನಾನು. ಇರು ಬಂದೆ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲರ ಕಣ್ಣು ಪಟ್ಪಟ ಅಂತ ಸಿಡ್ಡೋಗ್ಲಿ. ಐ ಉಗಿ 3 ಸಲ ಉಗಿದ್ಯಾ? ನಾನು ಉಗಿಲ್ಲ. ನಾಳೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ನಾಳೆ ನೀನೇ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಟಿಸ್ಕೊಂಬಂದ್ಬಿಡು, ಆಯ್ತಾ? ಏನೂ ಹೆದರ್ಕೊಳ್ಳೋ ಹಾಗಿಲ್ಲ. ಹಾಂ, ನಮ್ಮ ಪಾರ್ಟಿ ಬಂದ್ಬಿಟ್ಟಿದೆ. ಇವತ್ತು ನನ್ನ ಪಾಲ್ಗೆ ನೀನೇ ಭಾಗ್ಯದೇವತೆ. ಹಾಯ್. ನಮಸ್ಕಾರ. ಹಾಂ, ನಮಸ್ಕಾರ. ಆಹಾ, ಎಂಥ ಕಲ್ಚರ್ ರೀ ನಿಮ್ಮದು. ಎಷ್ಟು ಚೆನ್ನಾಗಿ ಕೈ ಮುಗಿದು ಮಾತಾಡಿಸ್ತೀರಾ. ನಿಮ್ಮನ್ನು ನೋಡ್ತಿದ್ರೆ ಸತಿ ಶಿರೋಮಣಿಯರೆಲ್ಲ ಅವತಾರ ಎತ್ತು ಬಂದಂಗಿದೆ. ಅಷ್ಟೆಲ್ಲ ಹೊಗಳ್ಬೇಡಿಪ್ಪ, ನಾನೊಬ್ಳು ಸಾಮಾನ್ಯ ಯುವತಿ ಅಷ್ಟೇ. ನಿಮಗೆ ಸಾಮಾನ್ಯಗಳಿರ್ಬೋದು, ಆದರೆ ನನಗೆ ಎಲ್ಲೋ ಹೈಟಲ್ಲಿದ್ದೀರಾ. ಏನಿಹೋ, ನಿನ್ನೆಯಿಂದ ಹೇಗಿದ್ರಿ? ನಿನ್ನೆಯಿಂದ ಚೆನ್ನಾಗೇ ಇದ್ದೀನಿ.
ಆದ್ರೂ ನೆನ್ನೆ ನೀವು ಮಾಡಿದ್ ನನಗೆ ತುಂಬಾ ಬೇಜಾರಾಯ್ತಪ್ಪ. ಫೋನ್ ನಂಬರ್ ಕೇಳಿದ್ರು ಕೊಡ್ಲೇ ಇಲ್ಲ. ಅಷ್ಟೊಂದು ಕೆಟ್ಟವನೇನ್ರಿ ನಾನು? ಅಯ್ಯಯ್ಯೋ ಇಲ್ಲಪ್ಪ, ನಳಕುಬರಂತರ ಇದ್ದೀರಾ ನೀವು. ನಾಳ ಕೋಬ್ರಾ? ಹಾ, ಪುರಾಣದಲ್ಲಿ ಅತಿ ಸುಂದರವಾಗಿರೋ ವ್ಯಕ್ತಿ ಅಂತೆ, ಮನ್ಮಥನಷ್ಟೇ ಚೆನ್ನಾಗಿದ್ದಾನಂತೆ ನಿಮ್ಮ ಥರ. ಥ್ಯಾಂಕ್ ಯು ಕಣ್ರೆ, ಇಷ್ಟೆಲ್ಲ ಹೊಗಳ್ತಿದ್ದೀರಾ. ಫೋನ್ ನಂಬರು? ಯಾಕೆ ಯಾವಾಗಲೂ ಅದನ್ನೇ ಕೇಳ್ತೀರಿ? ಏನಕ್ಕೆ ಅಂತ ಹೇಳಿ. ನಿಮ್ಮ ಜೊತೆ ಮಾತಾಡೋಕ್ಕೆ, ಯಾವುದಾದ್ರೂ ವಿಷಯ ಶೇರ್ ಮಾಡ್ಕೊಳ್ಳೋದಕ್ಕೆ, ಫೀಲಿಂಗ್ಸ್ ಎಲ್ಲ ಹೇಳ್ಕೊಳಕ್ಕೆ. ಇನ್ನೂ ಏನೇನೇನೇನೋ ಇರ್ತಾವಲ್ವಾ? ಏನೇನೇನೇನೋ ಅಂದರೆ? ಅದೇ ರೀ, ಕಾಲೇಜ್ ಮುಗೀತಾ, ಹೋಮ್ವರ್ಕ್ ಆಯ್ತಾ, ತಿಂದ್ರ, ಮಲ್ಕೊಂಡ್ರ, ಎದ್ರ ಅಂತೆಲ್ಲ ಕೇಳ್ಬೋದಲ್ವಾ? ಓ, ಹಾಗಾದ್ರೆ ನಂಬರ್ ಕೊಡಲ್ಲ ಬಿಡಿ. ಏಕೆ? ಯಾಕೋ ಕೊಡಲ್ಲ ಅಷ್ಟೇ. ರೀ 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 ಇಂಥ ಸ್ಮಾರ್ಟ್ ಆಗಿರೋ ಹುಡುಗನ ನಂಬರ್ ತೊಗೊಳೋದಿಕ್ಕೆ ಎಷ್ಟು ಜನ ಕಾಯ್ಕೊಂಡಿರ್ತಾರೆ ಗೊತ್ತಾ? ಅಂಥದ್ದಲ್ಲಿ ಅವ್ರನ್ನೆಲ್ಲ ಹಿಂದೆ ಬಿಟ್ಟು ನಾನು ನಿಮ್ಮ ಹಿಂದೆ ಬಂದ್ರೆ ರೀ ಕೊಡಲ್ವಾ? ನಿಜವಾಗ್ಲೂ ಕೊಡಲ್ವಾ? ಹೋಗ್ಲಿ ಬಿಡಿ, ನಿಮ್ಮ ನಂಬರ್ ಇಸ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಸಾರಿ ರೀ ನಿಮಗೆ ಬೇಜಾರು ಮಾಡಿದ್ದಕ್ಕೆ. ಯಪ್ಪ ದೇವ್ರೆ, ಒಬ್ರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು, ಅವ್ರ ನಂಬರ್ ಇಸ್ಕೊಳ್ಳೋ ಅದೃಷ್ಟನೂ ನನಗಿಲ್ವಾ? ಫೀಲಿಂಗ್ ಸೋ ಸ್ಯಾಡ್. ದೇವ್ರೆ, ನನ್ನಿಂದ ಯಾರಿಗೂ ಬೇಜಾರಾಗೋದು ಬೇಡ. ಹಂಗೇನಾದ್ರು ಆದರೆ ಮುಂದೆ ನಂಗೆ ದೇವ್ಲೋಕದಲ್ಲಿ ಜಾಗನೇ ಸಿಗಲ್ಲ. ಅವ್ರಿಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ. ಇಲ್ಲಿ ನೋಡು, ಯಾರೋ ಒಬ್ರು ಅದೇನೋ ಕೇಳ್ತಿದ್ರಲ್ಲ, ಅದು ಇದ್ರಲ್ಲಿದೆ. ಓ ಥ್ಯಾಂಕ್ಸ್ ರೀ, ನಿಮ್ಮ ನಂಬರ್ ಕೊಟ್ಟಿದ್ದೀರಾ. ನನ್ನ ನಂಬರ್ ಕೇಳಲ್ವಾ? ನೀವು ಕೇಳಲ್ಲ ಅಂದ್ರೆ ನಾನು ಬಿಡಲ್ಲ. ನನ್ನ ನಂಬರು 9611474645. ಯಾವುದೋ ಸರಿಯಾದ ಗಾನ್ ಕೇಸು. ಏನು ಸೃಷ್ಟಿನಪ್ಪ ತಂದೆ ನಿಂದು. ಇದನ್ನ ಕಟ್ಕೊಳ್ಳೋ ಪ್ರಾಣಿ ಇದಕ್ಕಿಂತನೂ ವಿಚಿತ್ರವಾಗಿರ್ಬೇಕು. ಹೆಂಗಾದ್ರೂ ಇಲ್ಲಿ ನಮ್ಮ ಟೀಚರ್ ಬಗ್ಗೆ ಡೀಟೇಲ್ಸ್ ಕೊಟ್ರೆ ಸಾಕು. ನನ್ನ ನಂಬರು 9611474645. 9611474645. ಏನೇ ಸೊಪ್ಪಿಟ್ಕೊಂಡು ಧ್ಯಾನ ಮಾಡ್ತಾ ಇದೆಯಾ? ಅದೇನಮ್ಮ ಫೋನ್ ನಂಬರ್. ಹಾಂ, ಫೋನ್ ನಂಬರಾ? ಇಲ್ಲ ಇಲ್ಲ, ಅದು ಸೊಪ್ಪು ತಿಂದರೆ ಹೊಟ್ಟೆಗೆ ಒಳ್ಳೇದಂತೆ. ಹೊಟ್ಟೆಗೆ ಒಳ್ಳೇದಾ? ಅದಕ್ಕೆ 60 ರೂಪಾಯಿ ಆಗಿರೋದು ಕಟ್ಟು. ಶಾಲಿನಿ, ನಂಗೆ ಯಾಕೋ ಹೆದರಿಕೆ ಆಗ್ತಿದೆ ಕಣೆ. ನಿಂಬೆ ಹಣ್ಣು ನಿವಾರಿಸಿದ್ರು ಈ ಸರಿನೇ ಹೋಗಿಲ್ವಲ್ಲ. ಏನೇನೋ ಮಾತಾಡ್ತಾಳೆ. ಕೊತ್ತಂಬರಿ ಸೊಪ್ಪು ತಿಂದರೆ ಹೊಟ್ಟೆಗೆ ತುಂಬ ಒಳ್ಳೇದು ಅಂತಾಳೆ. ಏನೇ ಮಾಡೋದು? ಅದಕ್ಕೆ ನೀನು ಕುಂಬಳಕಾಯಿ ತಗೊಂಡು ಇವಾಗ ನಿವಾಳ್ಸಕ್ಕೆ ಹೋಗಬೇಡ. ಯಾವ ಗಾಳಿನೂ ಸೋಕಿಲ್ಲ ಅವಳಿಗೆ. ಮೋಸ್ಟ್ಲಿ ಕಾಲೇಜಲ್ಲಿ ಯಾರೋ ಹೊಸ ಪರಿಚಯ ಆಗಿರ್ಬೇಕೇನೋ. 2 ದಿವಸಕ್ಕೆ ಸರಿ ಹೋಗ್ಬಿಡ್ತಾಳೆ. ಅಷ್ಟೇ ಅಂತ್ಯಾ? ಅಷ್ಟೇ. ಏನಂತ ಹೆಸರು ಸೇವ್ ಮಾಡಲಿ? ರಾಜ್ಕುಮಾರ?
ಸೇವ್ ಮಾಡಲಿ ರಾಜ್ಕುಮಾರ. ಅಯ್ಯೋ ಅವರೇ ಕಾಲ್ ಮಾಡ್ತಿದ್ದಾರೆ. ಬೇಜಾರು ಮಾಡ್ಕೊಳ್ತಾರೋ ಏನೋ. ಹಾಯ್ ಪ್ರತಿಮಾ ಅವರೇ, ಹೇಳಿ. ನಾನು ಯಾರು ಅಂತ ಗೊತ್ತಾಯ್ತಾ? ಓ ರಾಜ್ಕುಮಾರ ತಾನೆ. 9611474565 ಅವರೇ ತಾನೆ? ಪರವಾಗಿಲ್ರಿ, ತುಂಬ ಬ್ರಿಲಿಯಂಟ್ ಇದ್ದೀರಾ. ನಿಮ್ಮಷ್ಟಿಲ್ಲ ಬಿಡಿಪ್ಪ. ಇದು ಯಾಕೋ ಡಿಫ್ರೆಂಟ್ ಕೇಸ್ ಅನ್ನಿಸ್ತಿದೆಯಲ್ಲ. ಅದಿರಲಿ, ಏನು ಮಾಡ್ತಿದ್ರಿ? ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಏಕೆ? ಹಾಂ ಏನಿಲ್ಲ ಅಷ್ಟೇ. ಓಕೆ ಬಿಡಿ. ಆಮೇಲೆ ಏನು ಕೇಳೋದು ಹೆಂಗೆ ಕೇಳೋದು ಗೊತ್ತಾಗ್ತಿಲ್ವಲ್ಲಪ್ಪ. ಪರವಾಗಿಲ್ಲ, ಏನು ಬೇಕಾದರೂ ಕೇಳಿ. ಹಾಂ ಓಕೆ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ಅಮ್ಮ, ದಿಶಕ್ಕ, ಶಾಲಿನಿ ಅಕ್ಕ. ಓಕೆ. ಆಮೇಲೆ ನಿಮ್ಮ ಇಷ್ಟ ಕಷ್ಟದ ಬಗ್ಗೆ ತಿಳ್ಕೊಬೋದಾ? ಯಾಕೆ? ನಾವಿಬ್ರು ಫ್ರೆಂಡ್ಸ್ ಅಲ್ವಾ, ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡೆ ತಾನೆ ಫ್ರೆಂಡ್ಶಿಪ್ ಬೆಳೆಯೋದು, ಕ್ಲೋಸ್ ಆಗೋದು. ಹೋಗಿಪ್ಪ, ನೀವು ಏನೇನೋ ಮಾತಾಡ್ತೀರಾ. ಹಾಂ ನಾನೇನು ಮಾತಾಡಿದೆ? ಫ್ರೆಂಡ್ಶಿಪ್ ಕಂಡ್ರೆ ಫಸ್ಟ್ ಟೈಮ್ ಮಾತಾಡ್ತಿರೋದ್ರಿಂದ ಇಬ್ರು ಸಿಹಿಯಿಂದ ಶುರು ಮಾಡೋಣ. ಅಂದರೆ? ಸ್ವೀಟ್ ಕಂಡ್ರೆ. ನಿಮ್ಗೇನು ಸ್ವೀಟ್ ಇಷ್ಟ? ನನಗೆ ಹಾಲು ಪಾಯಸ ಅಂದರೆ ಇಷ್ಟ. ಓ ನನ್ನ ಫೇವ್ರೇಟು. ಇಬ್ರು ಟೇಸ್ಟು ಒಂದೇ ಹಾಗಾದ್ರೆ ಅಲ್ವಾ? ಆಮೇಲೆ ನಿಮ್ಮ ಅಮ್ಮಂಗೆ ಏನು ಇಷ್ಟ? ಅಮ್ಮಂಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ. ಮತ್ತು ದಿಶಾಕಂಗೆ ಮೈಸೂರು ಪಾಕ್ ಅಂದರೆ ಇಷ್ಟ. ಓಕೆ ಓಕೆ ಓಕೆ. ನಿಮ್ಮ ಶಾಲಿನಿ ಅಕ್ಕಂಗೆ? ಶಾಲಿನಿ ಅಕ್ಕಂಗೆ ಪೈನಾಪಲ್ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ. ಓ ಪೈನಾಪಲ್ ಕೇಸರಿ ಬಾತ್. ಓಕೆ. ನೋಡಿದ್ರಾ, ನಮ್ಮ ಮನೇಲಿ ಯಾರು ಇಷ್ಟನೋ ನಿಮ್ಮ ಇಷ್ಟಕ್ಕೆ ಮ್ಯಾಚ್ ಆಗಲೇ ಇಲ್ಲ. ನಾನೊಬ್ಬಳೇ ಮ್ಯಾಚ್ ಆಗಿದ್ದು. ಕೇಸರಿ ಬಾತ್. ಓಕೆ. ನೋಡಿದ್ರಾ, ನಮ್ಮ ಮನೇಲಿ ಯಾರು ಇಷ್ಟನೋ ನಿಮ್ಮ ಇಷ್ಟಕ್ಕೆ ಮ್ಯಾಚ್ ಆಗಲೇ ಇಲ್ಲ. ನಾನೊಬ್ಬಳೇ ಮ್ಯಾಚ್ ಆಗಿದ್ದು. ಹೌದು ಹೌದು. ಓಕೆ. ಇವತ್ತು ರಾತ್ರಿ ನೀವು ಸ್ವೀಟ್ಸ್ ತಿನ್ಕೊಂಡು ಖುಷಿಯಾಗಿ ಮಲ್ಕೋಬೇಕಂತ. ನಾನು ನಾಳೆ ಕಾಲ್ ಮಾಡ್ತೀನಂತೆ. ನಾಳೆನಾ? ಯಾವಾಗ ಮಾಡ್ತೀರಿ? 11 ಗಂಟೆ ಮೇಲೆ ಮಾಡಿ. ಓಕೆ ಓಕೆ. ಗುಡ್ ನೈಟ್. ಶುಭರಾತ್ರಿ, ಸಿಹಿ ಕನಸು. ರಾಜ್ಕುಮಾರ. ನಿನ್ನ ಹುಡುಗಿಗೆ ಪೈನಾಪಲ್ ಕೇಸರಿ ಬಾತ್ ಇಷ್ಟನಾ ರಂಗ? ಏನ್ ತಿಂಡಿ ಮಾಡಿದ್ಯಾ? ನಿನಗಿಷ್ಟವಾಗಿರೋ ಬಿಸಿಬೇಳೆ ಬಾತ್. ಇದನ್ನ ತಿಂದು ಇನ್ನು 1 ತಿಂಗಳು ಆಗಿಲ್ವಲ್ಲ ಮಾಮ್? ಮತ್ತಿನ್ನೇನು ಮಾಡ್ಲಿ ಪುಟಾಣಿ? ನನಗೆ ಪೈನಾಪಲ್ ಕೇಸರಿ ಬಾತ್ ಮಾಡ್ಕೊಡು. ಪೈನಾಪಲ್ ಕೇಸರಿ ಬಾತ? ಹೋಗೋ, ಅದನ್ನ ಯಾರು ಮಾಡ್ತಾರೆ? ಅದೆಲ್ಲ ಮಿಡ್ಲ್ ಕ್ಲಾಸ್ ತಿಂಡಿಗಳು. ನಿಂಗೆ ಗೋಡಂಬಿ ಬಾದಾಮಿ ಹಾಕಿ ಹಲ್ವಾ ಮಾಡ್ಕೊಡ್ಲಾ? ಅದೆಲ್ಲ ಬೇಡ ನಂಗೆ. ನನಗೆ ಪೈನಾಪಲ್ ಕೇಸರಿ ಬಾತೇ ಬೇಕು. ಮಾಡ್ಕೊಡ್ತೀಯಲ್ಲ, ಉಪವಾಸ ಹೊಟ್ಟೋಗ್ಲಾ? ಅಯ್ಯೋ ಮುದ್ದು, ನೀ ಏನಾದರೂ ಉಪವಾಸ ಇದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ. 10 ನಿಮಿಷ ಇರು, ಬೇಗ ರೆಡಿ ಮಾಡಿ ತಂದ್ಬಿಡ್ತೀನಿ. ಶಾಂತಿ, ನನಗೆ ಬಡಿಸ್ಬಿಟ್ಟು ಹೋಗು ನೀನು. ಅಯ್ಯೋ ಮಗನ್ ಬಿಟ್ಟಿಂದ್ರೆ ಮೈಗೆ ಹತ್ತತ್ತಾ? 10 ನಿಮಿಷ ಇರಿ, ಮಾಡಿ ತಂದ್ಬಿಡ್ತೀನಿ. ಲವ್ ಯು ಮಾಮ್. ಡೈ, ಹರಿದೋಗಿರೋ ಪ್ಯಾಂಟ್ನ ಹಾಕೋಬೇಡ ಅಂತ ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಹೋಗಿ ಪ್ಯಾಂಟ್ ಬದಲಾಯಿಸ್ಕೊಂಬ ಹೋಗು.
ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವ್ ಹಾಕೋಬೇಡಿ. ನನ್ನನ್ ಯಾಕ್ರಿ ಕಂಟ್ರೋಲ್ ಮಾಡ್ತೀರಾ? ನಮ್ಗೇನ್ ಇಷ್ಟನೋ ನಾವು ಅದನ್ನೇ ಮಾಡ್ದು, ಅಲ್ವಾ ರಚಿ? ತಾತ ಮೊಮ್ಮಗ ಸೇರ್ಬಿಟ್ರೆ ಊರು ಉದ್ಧಾರ ಆದ ಹಾಗೆ. ನೀ ಏನ್ ಬೇಕಾದ್ರೂ ಅನ್ನೋ, ತಾತ ಅಂತ ಮಾತ್ರ ಕರಿಬೇಡ. ಲಕ್ಷಣವಾಗಿ ರಚಿನಂತ ಇಟ್ಕೊಳ್ಳೋ ನೀ ತಾನೆ. ಅದೇ ರದ್ದಿಹಳ್ಳಿ ಚಿನ್ನಪ್ಪನ ಮಗ ನಂಜಪ್ಪ. ಅದನ್ನ ನೀನು ರಚಿನ್ ಅಂತ ಮಾಡ್ಕೊಂಡ್ಬಿಟ್ರೆ ನಾನು ನಿನ್ನನ್ನು ಹಾಗೆ ಕರೀಲ. ಮರ್ಯಾದೆ ತೆಗಿಯಕ್ಕೆ ಅಂತಾನೆ ಹುಟ್ಟಿದ್ಯಾ ನೀನು. ಹೋಗ. ತಗೋ ಪುಟಾಣಿ, ನಿನ್ನ ಫೇವ್ರೆಟ್ ಕೇಸರಿ ಬಾತ್ ರೆಡಿ. ಎಷ್ಟು ಬೇಕಿದ್ರು ತಿನ್ನು. ಶಾಲಿನಿ ಅಕ್ಕಂಗೆ ಪೈನಾಪಲ್ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ.